Hello, welcome back to Sajjan biology classes. Hi dear students. Let us continue with the last part. We need to discuss in this session regarding gynosham. Now already kaltiro hage, the gynosham, it represents a female reproductive part of the flower. And then let us discuss in detail regarding this gynosham. And it is consists of a single pistil. You please ಬಹಳಷ್ಟು ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋದೇನು ಅಂದರೆ ವಾಟ್ ಈಸ್ ಕಾರ್ಪೆಲ್. ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಟರ್ಮ್ ಕಾಲ್ಡ್ ಕಾರ್ಪೆಲ್. ಕಾರ್ಪೆಲ್ ಅಂದರೂ ಒಂದೇ, ಓವರಿ ಅಂದರೂ ಒಂದೇ. ಅಂದರೆ ಒಂದು ಓವರಿ ಒಳಗಡೆ ಒಂದೇ ಓವ್ಯೂಲ್ ಇದ್ದರೆ ಅದನ್ನು ನಾವು ಮೋನೋಕಾರ್ಪೆಲರಿ ಕಂಡೀಷನ್ ಅಂತ ಕರಿತೀವಿ. ಒಂದು ವೇಳೆ ಒಂದೇ ಓವರಿ ಒಳಗಡೆ ಎರಡು ಓವ್ಯೂಲ್ಸ್ಗಳಿದ್ದರೆ ಅದಕ್ಕೆ ನಾವು ಬೈಕಾರ್ಪೆಲರಿ ಕಂಡೀಷನ್ ಅಂತ ಕರಿತೀವಿ. ಒಂದು ವೇಳೆ ಮೋರ್ ದ್ಯಾನ್ 2 ಆರ್ ಮೋರ್ ದ್ಯಾನ್ 1 ಇತ್ತಂತಾನೆ ಅನ್ಕೊಳ್ಳಿ, ನಾವು ಮಲ್ಟಿ ಕಾರ್ಪೆಲರಿ ಕಂಡೀಷನ್ ಅಂತ ಕರಿಬೋದು. ಹಾಗಂದರೆ ವಾಟ್ ಈಸ್ ಮಲ್ಟಿ ಕಾರ್ಪೆಲರಿ ಸಿಂಕ್ ಕಾರ್ಪಸ್ ಆ್ಯಂಡ್ ಮಲ್ಟಿ ಕಾರ್ಪೆಲರಿ ಅಪೋಕಾರ್ಪಸ್. ಒಂದು ಓವರಿ ಒಳಗಡೆ ಓವ್ಯೂಲ್ಸ್ಗಳು ಮಲ್ಟಿ ಕಾರ್ಪೆಲರಿ ಕಂಡೀಷನ್ ಒಳಗಡೆ ಓವ್ಯೂಲ್ಸ್ಗಳು ಎಲ್ಲವೂ ಫ್ಯೂಸ್ ಆಗಿದ್ದರೆ ಅದಕ್ಕೆ ನಾವು ಸಿಂಕ್ ಕಾರ್ಪಸ್ ಕಂಡೀಷನ್ ಅಂತ ಕರಿತೀವಿ. ಒಂದು ವೇಳೆ ಓವರಿ ಒಳಗಡೆ ಇರ್ತಕ್ಕಂಥ ಓವ್ಯೂಲ್ಸ್ಗಳು ಫ್ರೀ ಆಗಿದ್ದರೆ ಅವಕ್ಕೆ ನಾವು ಅಪೋಕಾರ್ಪಸ್ ಕಂಡೀಷನ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ವಾಟ್ ಎ ಮಲ್ಟಿ ಕಾರ್ಪೆಲರಿ ಸಿಂಕ್ ಕಾರ್ಪಸ್ ಆ್ಯಂಡ್ ಮಲ್ಟಿ ಕಾರ್ಪೆಲರಿ ಅಪೋಕಾರ್ಪಸ್. Okay, let us go to the next part. So it is a gynosham. I told you already the gynosham, it represents a female reproductive structure. In this female reproductive part of the flower, there are three major parts which it is consisting. One, stigma, style, ovary. These are three very important parts. Stigma acts as a landing platform for pollen grain deposition, and style is an elongated slender part beneath the stigma and it is connected to a ovary. And ovary is present in the basal bulged part called a thalamus ಒಳಗಡೆ ಇರತಕ್ಕಂಥದ್ದು. So thalamus, it helps to production of a ovary. Gynosham. Inside the ovary, the ovarian cavity called locule. So ಇದನ್ನು ನಾವು ಹಿಂದಿನ ತರಗತಿ ಅಂದರೆ ಫಸ್ಟ್ PUC ಒಳಗಡೆ ನಾವು ಕಲ್ತ್ಬಿಟ್ಟಿದ್ದೀವಿ. ಲಾಕ್ಯೂಲ್ಸ್, ಯೂನಿಲಾಕ್ಯುಲರ್, ಬೈಲಾಕ್ಯುಲರ್, ಟ್ರೈಲಾಕ್ಯುಲರ್, ಪೆಂಟಾಲಾಕ್ಯುಲರ್, ಅದೇ ಥರ ನಾವು ಲಾಕ್ಯೂಲ್ಸ್ ಅಂತ ಕಲ್ತಿದ್ದೀವಿ. ಸೊ ಲಾಕ್ಯೂಲ್ಸ್ ಆರ್ ಎ ಕ್ಯಾವಿಟಿ, ಓವರಿಯನ್ ಕ್ಯಾವಿಟಿ ಅಂತ ಕರಿತೀವಿ, ಇನ್ ವಿಚ್ ದ ಪ್ಲಾಸೆಂಟಾ ಈಸ್ ಲೊಕೇಟೆಡ್. ಓಕೆ, ಆ್ಯಂಡ್ ವಿ ಕ್ಯಾನ್ ಸಿ ವಾಟ್ ಎಕ್ಸಾಕ್ಟ್ಲಿ the arrangement of ovules, it is present in the ovary with the help of placenta. We can see all these things in next slide. And arising from the placenta are the ovules, nothing but a megasporangia anta karitivi. Placenta the ಮೂಲಕ ಏನಾಗಿರುತ್ತದೆ, ಓವ್ಯೂಲ್ಸ್ಗಳು ಅರೈಸ್ ಆಗಿರುತ್ತೆ. ಅದನ್ನು ಡಯಾಗ್ರಾಮ್ ಮೂಲಕ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ನೆಕ್ಸ್ಟ್, the number of ovules in an ovary may be 1. ಯಾವುದರಲ್ಲಿ, ವೀಟ್, ಪ್ಯಾಡಿ, ಮ್ಯಾಂಗೋದೊಳಗಡೆ ಏನಾಗಿರುತ್ತೆ, ದ ನಂಬರ್ ಆಫ್ ಓವ್ಯೂಲ್ಸ್ ಇನ್ ಆ್ಯನ್ ಓವರಿ ಇಟ್ ಮೇ ಬಿ 1. ಇಫ್ ಮೇ ಬಿ ಮೆನಿ, ಒಂದೇ ಓವರಿ ಒಳಗಡೆ ಸಾಕಷ್ಟು ಓವ್ಯೂಲ್ಸ್ ಇರೋದಕ್ಕೆ ಎಕ್ಸಾಂಪಲ್ಸ್ಗಳನ್ನು ಈ ಸ್ಲೈಡಲ್ಲಿ ಮೆನ್ಷನ್ ಮಾಡಿದ್ದೀವಿ. ಮೆನಿ ಓವ್ಯೂಲ್ಸ್ ದಟ್ ಕ್ಯಾನ್ ಬಿ ಪ್ರೆಸೆಂಟ್ ಇನ್ ದ ಓವರಿ. ಎಕ್ಸಾಂಪಲ್ ಪಪಾಯ, ವಾಟರ್ಮೆಲನ್, ಆರ್ಕಿಡ್ಸ್. ಯು ಕ್ಯಾನ್ ಗಿವ್ ಎ ನಂಬರ್ ಆಫ್ ಎಕ್ಸಾಂಪಲ್. ಮ್ಯಾಂಗೋ ತಗೊಂಡಿದ್ದೀರಾ ನೀವು, ಮ್ಯಾಂಗೋ ಎಕ್ಸಾಂಪಲ್ ತಗೊಂಡಾಗ ತಿಂದಾಗ ನಮ್ಗೇನು ಸಿಗುತ್ತೆ, ಒಳಗಡೆ ಒಂದು ಸೀಡ್ ಪಾರ್ಟ್ ಸಿಗುತ್ತೆ ಅಲ್ವಾ. ಸೊ ಹಾರ್ಡ್ ಕೋಟ್ ಸಿಗುತ್ತೆ, ಅದಕ್ಕೆ ನಾವು ಗೊಟ್ಟ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಅಲ್ವಾ. ಸೊ ಅಂದರೆ ಅದು ಸಿಂಗಲ್ ಓವ್ಯೂಲ್ ದಟ್ ಡೆವಲಪ್ ಇಂಟು ಎ ಸೀಡ್. ಓಕೆ, ದಟ್ಸ್ ಆಲ್. ಆ್ಯಂಡ್ ಪಪಾಯ ಮತ್ತು ವಾಟರ್ಮೆಲನಲ್ಲಿ ನೋಡಿದರೆ ನೀವು ಸಾಕಷ್ಟು ಸೀಡ್ಸ್ ಇರುತ್ತೆ. ಇಟ್ ಈಸ್ ಅನ್ ಅಂಡರ್ಸ್ಟುಡ್ ಥಿಂಗ್. ಏನು, ಮಲ್ಟಿ ಕಾರ್ಪೆಲರಿ ಕಂಡೀಷನ್, ದಟ್ಸ್ ಇಟ್ ಅಲ್ವಾ. ಸಾಕಷ್ಟು ಓವ್ಯೂಲ್ಸ್ಗಳಿದ್ದಾಗ ತಾನೇ ಸೀಡ್ಗಳು ಫಾರ್ಮೇಷನ್ ಆಗೋದಕ್ಕೆ ಸಾಧ್ಯ ಒಂದು ಫ್ರೂಟಲ್ಲಿ. ಸೊ ದಟ್ಸ್ ಇಟ್. And ovule is attached to the placenta by a stalk called funicle. ಸೊ ಈ ಡಯಾಗ್ರಾಮಲ್ಲಿ ನೀಟಾಗಿ ಕೆಳಗಿನ ಡಯಾಗ್ರಾಮಲ್ಲಿ ನೋಡಿ ನಮಗೆ ಒಂದು ಸೆಕ್ಷನಲ್ ವ್ಯೂ ಆಗಿ ತೋರಿಸಿದ್ದಾರೆ. ಅಂದರೆ ಥಲಮಸ್ ಅಂದರೆ ಓವರಿನ ನಾವು ಸೆಕ್ಷನ್ ತೆಗೆದಾಗ, ಟ್ರಾನ್ಸಸ್ ಸೆಕ್ಷನ್ ತೆಗೆದಾಗ
ಈ ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಒಳಗಡೆ ಮಾಡ್ತೀರಾ ನೀವು. ಹೈಬಿಸ್ಕಸ್ ಫ್ಲವರ್ ನಿಮ್ಮ ಮನೇಲಿದ್ರೂ ನೀವು ತಗೊಂಡು ಎಲ್ಲ ಪೆಟಲ್ಸ್ಗಳನ್ನು ರಿಮೂವ್ ಮಾಡಿ ಸ್ಟೈಲನ್ನು ಅಷ್ಟೇ ಉಳಿಸ್ಕೊಂಡು ಅದರ ಜೊತೆಗೆ ಥಲಾಮಸ್ ಒಳಗಡೆ ಇರ್ತಕ್ಕಂಥ ಓವರಿನ ರಿಮೂವ್ ಮಾಡಿ ನೀವು ಟ್ರಾನ್ಸ್ವರ್ಸ್ ಸೆಕ್ಷನ್ ತೆಗೆದ್ರೆ ಪೆಂಟಾಲಾಕ್ಯುಲರ್ ಆಕ್ಸೈಲ್ ಪ್ಲಾಸೆಂಟೇಷನನ್ನು ನೀವು ನೀಟಾಗಿ ನೋಡ್ಬೋದು. ಅದೇ ಥರ ಇಲ್ಲಿ ಒಂದು ಎಕ್ಸಾಂಪಲನ್ನು ನೀವು ಡಯಾಗ್ರಾಮಲ್ಲಿ ನೋಡ್ಬೋದು. ಪ್ಲಾಸೆಂಟಾಕ್ಕೆ ಅಟ್ಯಾಚ್ ಆಗಿನೇ ಓವ್ಯೂಲ್ ಇದೆ. ಅಂದರೆ ಅಟ್ಯಾಚ್ ಓವ್ಯೂಲ್ಗೂ ಮತ್ತು ಪ್ಲಾಸೆಂಟಾಗೂ ಕನೆಕ್ಷನ್ ಯಾರಿದ್ದಾರೆ? ಸೊ ದಟ್ ಈಸ್ ನಥಿಂಗ್ ಬಟ್ ಎ ಫ್ಯೂನಿಕಲ್. ಈ ಕೆಳಗಡೆ ಇರೋ ಡಯಾಗ್ರಾಮ್ಗಿಂತ ಅದ್ರ ಮೇಲಿರ್ತಕ್ಕಂಥದ್ದು ಅನಾಟ್ರೋಪಸ್ ಓವ್ಯೂಲ್ ಡಯಾಗ್ರಾಮ್. ಈ ಅನಾಟ್ರೋಪಸ್ ಓವ್ಯೂಲೇ ಏನಾಗಿದೆ ಈ ರೀತಿ ಅಟ್ಯಾಚ್ಮೆಂಟ್ ಆಗಿರುತ್ತೆ ಅನ್ನೋದಕ್ಕೆ ಈ ಡಯಾಗ್ರಾಮ್ ನಿಮಗೆ ರೆಪ್ರೆಸೆಂಟ್ ಮಾಡಿ ಈ ಸ್ಲೈಡ್ ಒಳಗಡೆ ತೋರಿಸಿರ್ತೀನಿ. Ovule is attached to the placenta by stalk called a funicle. Funicle is a small stalk. It helps to hold the ovule with the placenta. Junction between the body of the ovule and funicle is called hilum. And each ovule has one or two protective envelopes. They are called integuments. Outer integument and inner integument. Except at the tip where a small opening which is formed called a micropyle. So micropyle, it is later developed into a small pore in a dicotyledonous seed, and this pore it helps to gaseous exchange. Opposite to the micropylar end, there is a chalaza. Enclosed within the integuments, there is a mass of cells called a nucleus, and its cells contain a reserve food material. You can see diagram ಒಳಗಡೆ in between ನೀವು ಅನಾಟ್ರೋಪಸ್ ಓವಲ್ ಒಳಗಡೆ ನೋಡ್ಬೋದು ಎಂಬ್ರಿಯೋ ಸ್ಯಾಕ್ ಇದೆ. ಎಂಬ್ರಿಯೋ ಸ್ಯಾಕ್ ಒಳಗಡೆ ಏನಿರುತ್ತೆ ಅಂದರೆ there is a mass of cells called a nucleus, and they contains abundant reserve food material to support a developing embryo. And inside the nucleus is the embryo sac. It is nothing but a female gametophyte ಅಂತ ಹೇಳಿ ಕರಿತೀವಿ. Okay, it is nothing but a female gametophyte. You can see embryo sac ನ ಸುತ್ತುವರೆದು ಏನಿದೆ ನ್ಯೂಸೆಲ್ಲಸ್ ಇರುತ್ತೆ. ಈ ನ್ಯೂಸೆಲ್ಲಸ್ ಏನು ಮಾಡುತ್ತೆ ಆ ಎಂಬ್ರಿಯೋ ಸ್ಯಾಕ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. An ovule generally has a single embryo sac formed from a megaspore. And in this diagram you carefully observe that it is the formation of megaspore from megaspore mother cell. And ovules generally differentiate a single megaspore mother cell in the micropylar region of the nucleus. Careful agi ಒಂದು observe ಮಾಡಿ ಪಾಯಿಂಟ್ ನ. Ovules generally differentiate a single megaspore mother cell in the micropylar region of the nucleus, and it is the large cell containing a dense cytoplasm and prominent nucleus, and megaspore mother cell undergoes meiosis to produce megaspores. ನಮಗಿಲ್ಲಿ ಈ ಪಾಯಿಂಟ್ಸ್ಗಳನ್ನು ನೋಡಿದ ತಕ್ಷಣ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ದಯವಿಟ್ಟು ಮೇಲ್ಗಡೆ ಇರ್ತಕ್ಕಂಥ ಒಂದು ಡಯಾಗ್ರಾಮ್ ನೋಡಿ. ನಮಗಿನ್ನೂ ಮೆಗಾಸ್ಪೋರ್ ಮದರ್ ಸೆಲ್ಸ್ ಫಾರ್ಮೇಷನ್ ಆಗಿಲ್ಲ. ಹಂಗಂದ್ರೆ ಹೇಗೆ ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮೇಷನ್ ಆಗುತ್ತೆ? ಇಟ್ ಈಸ್ ವೆರಿ ಸಿಂಪಲ್. ಹೇಗಂದರೆ ಹೈಪೋಡರ್ಮಲ್ ರೀಸನ್ ಆಫ್ ದಿ ಮೈಕ್ರೋಪೈಲರ್ ಎಂಡಲ್ಲಿ ಏನಾಗಿರುತ್ತೆ ಅಲ್ಲಿ ಆರ್ಕಿಪೋರಿಯಲ್ ಸೆಲ್ಸ್ ಅಂತ ಇರುತ್ತೆ. ಆರ್ಕಿಸ್ಪೋರಿಯಲ್ ಸೆಲ್ಸ್ ಇವೇನು ಮಾಡುತ್ತೆ? ಸೊ ದೆ ಡಿವೈಡ್ ಆ್ಯಂಡ್ ಪ್ರೊಡ್ಯೂಸಸ್ ದ ಟೂ ಟೈಪ್ಸ್ ಆಫ್ ಸೆಲ್ಸ್. ಒಂದು parietal cell and another one is a sporogenous cell. And parietal cell later it degenerates, and where the sporogenous cell it undergo meiosis and to produce a linear tetrad megaspore mother cells. Among these four megaspore mother cells, a 3 will degenerate, and where the one megaspore mother cell which is remaining or retained at the chalazal end part, it becomes a functional megaspore mother cell. And megaspore mother cell undergoes meiosis to produce megaspores. And this diagram, look into this diagram, you can clearly understand what exactly it is happening within the ovule. So in majority of flowering plants, the one megaspore is functional while the other 3 degenerate. Already I told you, the functional megaspore develops into the female gametophyte. The embryo sac formation from single megaspore is called monosporic development. So this is asked for your exam 1 mark. Idannu ಒಂದು ಸಾರಿ ನಿಮಗೆ ಎಕ್ಸಾಮ್ಸ್ಗೆ 1 ಮಾರ್ಕ್ ಕೇಳಿದ್ದಾರೆ.
Next, formation of female gametophyte. The nucleus of a functional megaspore divides mitotically to form nuclei. They move to opposite folds forming two nucleate embryo sac. So, I told you that the functional megaspore mother cell which is retained at the chalazal end, it undergo 3 times mitotic division to produce 8 nucleate condition, and you must understand here it is all a free nuclear division. The free nuclear division does not mean that it is immediately do not follows the formation of cell wall. So, this is the meaning, and that actually I told you. Andre yavaga ಮೆಗಾಸ್ಪೋರ್ ಮದರ್ ಸೆಲ್ ಫಂಕ್ಷನಲ್ ಆಗಿ ಚಲಾಸಲ್ ಎಂಡಲ್ಲಿ ಉಳಿದಿತ್ತು, ಅದು ಮೈಟಾಟಿಕ್ ಡಿವಿಷನ್ ಆಗಿ ಹೋದಾಗ 3 ಟೈಮ್ಸ್ ಅಂತ ಹೇಳಿದ್ನಲ್ಲ. ಸೊ ಫಸ್ಟ್ ಮೈಟಾಟಿಕ್ ಡಿವಿಷನ್ ಆದಾಗ 2 ಆಗುತ್ತೆ, 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ. ಈ ಸೆಲ್ ಡಿವೈಡ್ ಆದಂಗೆಲ್ಲ ಏನು ಮಾಡುತ್ತೆ ಅಂದರೆ, ಸೊ ರೆಸ್ಪೆಕ್ಟೆಡ್ ಮೂಮೆಂಟ್, ಒಂದು ಮೈಕ್ರೋಪೈಲರ್ ಎಂಡ್ ಕಡೆಗೆ 3 ನ್ಯೂಕ್ಲಿಯಸ್ಗಳು ಮೂವ್ ಆಗುತ್ತೆ, ನ್ಯೂಕ್ಲಿಯಗಳು. ಸೊ ಇನ್ನೂ 3 chalazal end uliyutte, and the rest of the 2 nuclei so retained at the center of the embryo sac. They are called a polar nuclei anta karitevi. And you look into this diagram. After the 8 nucleate stage, I told you that totally 8 nucleate formation is formed. Yav kade ulidide anta helidini. So 3 nucleate moved towards the chalazal end, and 3 nucleate retained at chalazal end and micropylar end, and another 2 is retained at the center part of the embryo sac. They are called polar nuclei. Okay. So primary secondary nucleus anta karitheve. Later it divides, and 6 of the 8 nuclei are surrounded by cell walls and organized into cells, and remaining 2 nuclei, polar nuclei, are situated below the egg apparatus in the large central cell. And distribution of cells in the embryo sac. A typical mature embryo sac is 8 nucleate and 7 celled. Please try to understand this term. Total 8 nucleate condition ittu alva. 3 nucleates they are present at the micropylar end, and rest of the 3 are present at the chalazal end. And where the 2 cells that are present at the central part of the embryo sac, those 2 nucleate condition present in one cell. ಒಂದು ಸೆಲ್ ಒಳಗಡೆ 2 ನ್ಯೂಕ್ಲಿಯಸ್ ಇರುತ್ತೆ. ಅದನ್ನು ನಾವು ಒಂದು ಸೆಲ್ಲು 2 ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೋಸ್ಕರ ಒಂದು ಮೆಚೂರ್ ಎಂಬ್ರಿಯೋ ಸ್ಯಾಕಲ್ಲಿ ಏನಿರುತ್ತೆ 8 ನ್ಯೂಕ್ಲಿಯೇಟ್ ಕಂಡೀಷನ್ ಆ್ಯಂಡ್ 7 ಸೆಲ್ಡ್ ಕಂಡೀಷನ್. ಸೊ ದಿಸ್ ಆಲ್ಸೋ asked in competitive exam. Please remember that a matured embryo sac is consisting, or it is having 8 nucleate and 7 celled condition. Cells 7, nucleus 8 irutte. Adike 8 nucleate and 7 celled anta karitheve. And 3 cells are grouped at the micropylar end and from the egg apparatus, and form the egg apparatus, and it consists of synergids and 1 egg cell. And synergids have a special cellular thickenings, and also it forms a finger-like projections, and these projections are called a filiform apparatus in the karitheve. And these filiform apparatus, what they will do, they guide in a proper manner the entry of pollen tube into the ovule. And 3 cells at the chalazal end are called the antipodal cells, and later they will degenerate. And the large central cell has 2 polar nuclei, and this diagram depicts the complete the embryogenesis formation. So how actually the mature embryo it forms, it is a complete information that you can see into in this only one diagram. So where you can see that micropylar end the alli archisporial cell irutte, divide agutte, parietal mattu ಸ್ಪೋರೋಜಿನಸ್ ಸೆಲ್ ಆಗುತ್ತೆ, ಪ್ಯಾರೈಟಲ್ ಸೆಲ್ ಡಿಜನರೇಟ್ ಆಗುತ್ತೆ, ಸ್ಪೋರೋಜಿನಸ್ ಸೆಲ್ ಡಿವೈಡ್ ಆಗುತ್ತೆ. ಸೊ ಇದು ಮಿಯೋಸಿಸ್ ಆದಾಗ 4
ಲೀನಿಯರ್ ಟೆಟ್ರಾಡ್ ಮೆಗಾಸ್ಪೋರ್ ಮದರ್ ಸೆಲ್ಸ್ ಫಾರ್ಮೇಷನ್ ಆಗುತ್ತೆ. ಅದರೊಳಗಡೆ 3 ಮೆಗಾಸ್ಪೋರ್ ಮದರ್ ಸೆಲ್ಸ್ ಡಿಜನರೇಟ್ ಆಗುತ್ತೆ. ಒಂದೇ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಮದರ್ ಸೆಲ್ ಇಟ್ ರಿಟೇನ್ಸ್ ಅಟ್ ದ ಚೆಲಾಜಲ್ ಎಂಡ್. ಸೊ ಅದು ಏನಾಗುತ್ತೆ, ಫರ್ದರ್ ಇಟ್ ಅಂಡರ್ಗೋ ಮೈಟಾಸಿಸ್, ನಾಟ್ ಮಿಯಾಸಿಸ್, ಇಟ್ ಇಸ್ ಅ ಮೈಟಾಸಿಸ್. ಯಾಕಂದರೆ ಆರ್ಕಿಸ್ಪೋರಿಯಲ್ ಸೆಲ್ಲಲ್ಲಿ ಡಿವೈಡ್ ಆದಾಗ ಸ್ಪೋರೋಜಿನಸ್ ಸೆಲ್ಲು ಡಿಪ್ಲಾಯ್ಡ್ ಕಂಡೀಷನಲ್ಲಿ ಇರುತ್ತೆ. ಡಿಪ್ಲಾಯ್ಡ್ ಕಂಡೀಷನಲ್ಲಿರೋದು ಮಿಯಾಸಿಸ್ಸಿಗೆ ಹೋದಾಗ ಹ್ಯಾಪ್ಲಾಯ್ಡ್ ಕಂಡೀಷನ್ ಆಗುತ್ತೆ. ಬಿಕಾಸ್ ಆಲ್ವೇಸ್ ದಟ್ ಗ್ಯಾಮೆಟ್ಸ್ ದಟ್ ಆರ್ ಇನ್ ಹ್ಯಾಪ್ಲಾಯ್ಡ್ ಕಂಡೀಷನ್. ಸೊ ಅದಕ್ಕೋಸ್ಕರ ಅಲ್ಲಿ ಮಿಯಾಸಿಸ್ ಆಗುತ್ತೆ. ಹಾಗಾಗಿ ಎಂಬ್ರಿಯೋಸ್ ಇಟ್ ಇಸ್ ಇನ್ ಅ ಹ್ಯಾಪ್ಲಾಯ್ಡ್ ಕಂಡೀಷನ್. ಸೊ ಓಕೆ, and I'm stopping this session with this, and we can continue with the next session with the next concept. Until that, take care, and always remember, study for knowledge, not for marks. Bye, take care.